ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಅದೆಷ್ಟೋ ಮರೆಯಲಾಗದ ವ್ಯಕ್ತಿಗಳಿದ್ದಾರೆ. ಇವತ್ತು ನಾವು ಅಂಥ ಒಬ್ಬ ದಿಟ್ಟ ರಾಣಿಯ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಮುಂದಿರೋದು ರಾಣಿ ಅಬ್ಬಕ್ಕ PDF ಡಾಕ್ಯುಮೆಂಟ್ನ ಕೆಲವು ಮುಖ್ಯ ಭಾಗಗಳು. ಇದರ ಸಹಾಯದಿಂದ 16ನೇ ಶತಮಾನದ ತುಳುನಾಡಿಗೆ ಹೋಗೋಣ ಅಲ್ವಾ? ಖಂಡಿತ. 16ನೇ ಶತಮಾನ ಅಂದ್ರೆ ಕರಾವಳಿ ಕರ್ನಾಟಕದಲ್ಲಿ ಆಗ ಬಹಳಷ್ಟು ಬದಲಾವಣೆಗಳಾಗ್ತಿದ್ದ ಕಾಲ. ಹೌದು. ಉಳ್ಳಾಲದ ರಾಣಿ ಅಬ್ಬಕ್ಕ ಚೌಟ ಅವರ ಬಗ್ಗೆ ಮಾತಾಡ್ತಿದ್ದೀವಿ. ತುಳುವ ಚೌಟ ವಂಶದವರು. ಸರಿ. ಇವರನ್ನ ಭಾರತದ ಮೊಟ್ಟಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ರು ಅಂತ ಕೂಡ ಹೇಳ್ತಾರೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಆ ಕಾಲದ ಪರಿಸ್ಥಿತಿ ಹೇಗಿತ್ತು? ಯಾಕೆ ಈ ಹೋರಾಟ ಬಂತು? ಆಕ್ಚುಲಿ ಆ ಕಾಲದಲ್ಲಿ ಪೋರ್ಚುಗೀಸರು ನಮ್ಮ ಕರಾವಳಿಯಲ್ಲಿ ಅಂದ್ರೆ ಮಂಗಳೂರು ಕಡೆ ತಮ್ಮ ವ್ಯಾಪಾರ ಮತ್ತೆ ರಾಜಕೀಯ ಹಿಡಿತವನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನೋಡ್ತಿದ್ರು. ಓ ಹೌದು. ಮಂಗಳೂರು ಬಂದರೂ ಅವರ ಪಾಲಿಗೆ ಬಹಳ ಮುಖ್ಯ ಆಗಿತ್ತಲ್ವಾ? ಖಂಡಿತ. ಅದನ್ನ ವಶಪಡಿಸ್ಕೊಂಡ ಮೇಲೆ ಸಹಜವಾಗಿ ಅವರ ಕಣ್ಣು ಪಕ್ಕದ ಉಳ್ಳಾಲದ ಮೇಲೆ ಬಿತ್ತು. ಆಗ ರಾಣಿ ಅಬ್ಬಕ್ಕ ಇದನ್ನ ಸುಮ್ಮನೆ ನೋಡ್ತಾ ಕೂರ್ಲಿನ್ನ ಅನ್ಸುತ್ತೆ. ಅಂದ್ರೆ ಕಪ್ಪ ಕಾಣಿಕೆ ಕೇಳಿದ್ರಾ? ಹೌದು, ಕಪ್ಪ ಕೊಡೋಕ್ ಕೇಳಿದ್ರು. ಆದ್ರೆ ರಾಣಿ ನಿರಾಕರಿಸಿದ್ರು ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ. ಅಷ್ಟೇ ಅಲ್ಲ, ಪೋರ್ಚುಗೀಸರು ಹಲ್ವಾರು ಬಾರಿ ದಾಳಿ ಮಾಡಿದಾಗ ಅದನ್ನ ಅತ್ಯಂತ ಧೈರ್ಯದಿಂದ ಹಿಮ್ಮೆಟ್ಟಿಸಿದ್ರು. ಅಬ್ಬಾ, ಬರೀ ರಕ್ಷಣೆ ಅಷ್ಟೇನಾ ಅಥವಾ ಯುದ್ಧಗಳನ್ನ ಗೆದ್ದ ಉದಾಹರಣೆಗಳು ಇವ್ಯಾ? ಖಂಡಿತ ಇವೆ. ಇದು ತುಂಬಾ ಮುಖ್ಯವಾದ ವಿಷಯ. ಅವರು ಬರೀ ತಮ್ಮನ್ನ ತಾವು ರಕ್ಷಿಸ್ಕೊಂಡಿದ್ದಲ್ಲ, ಹಲವಾರು ಯುದ್ಧಗಳನ್ನ ಗೆದ್ದಿದ್ರು. ಪೋರ್ಚುಗೀಸ್ ಅಡ್ಮಿರಲನ್ನನ್ನೇ ಸೋಲಿಸಿದ್ರು ಅಂತ ಉಲ್ಲೇಖ ಇದೆ. ಓಹೋ, ಅವರ ಸೇನೆ ಬಗ್ಗೆ ಏನ್ ಹೇಳ್ತಾರೆ? ಏನಾದ್ರೂ ವಿಶೇಷ ಇತ್ತಾ? ವಿಶೇಷ ಅಂದ್ರೆ ಅವರ ಸೈನ್ಯದಲ್ಲಿ ಎಲ್ಲ ಸಮುದಾಯದ ಜನ ಇದ್ರು. ಜಾತಿ ಧರ್ಮದ ಭೇದ ಇರ್ಲಿಲ್ಲ ಅನ್ನೋದು ಒಂದು ಅಂಶ. ಅದಕ್ಕಿಂತ ಮುಖ್ಯವಾಗಿ ಮಹಿಳೆಯರು. ಅವರ ಸೈನ್ಯದಲ್ಲಿ ಮಹಿಳೆಯರ ಒಂದು ತುಕಡಿನೇ ಇತ್ತು ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ. ಮಹಿಳೆಯರ ಸೈನ್ಯದಲ್ಲಿ? ಅದು ಹೇಗೆ? ಹೌದು, ವಿಶೇಷವಾಗಿ ಬಿಲ್ಲುಗಾರರು. ರಾತ್ರಿ ಹೊತ್ತು ಹೊಂಚು ದಾಳಿ ಮಾಡೋದ್ರಲ್ಲಿ ಅವರು ಏನೋ ನಿಪುಣರಾಗಿದ್ರು ಅಂತ ಹೇಳಲಾಗುತ್ತೆ. ಇದು ನಿಜಕ್ಕೂ ಆಶ್ಚರ್ಯ ಮತ್ತೆ ಹೆಮ್ಮೆ ಪಡೋ ವಿಷಯ. ಈ ಶೌರ್ಯಕ್ಕೆ ಅವರಿಗೆ ಸಿಕ್ಕ ಗೌರವ. ಜನಸಾಮಾನ್ಯರು ಅವರನ್ನ ಅಭಯ ರಾಣಿ ಅಂತ ಕರಿತಿದ್ರು, ಅಂದ್ರೆ ಭಯವಿಲ್ಲದ ರಾಣಿ ಅಂತ. ಅವರ ಶೌರ್ಯ ತ್ಯಾಗಕ್ಕೆ ಸಂದ ಗೌರವ ಅದು. ಅಭಯ ರಾಣಿ. ಸರಿ, ಇಷ್ಟೆಲ್ಲ ಹೋರಾಟದ ಕಥೆ ಆಯ್ತು. ಇವತ್ತಿನ ಕಾಲದಲ್ಲಿ ಅವರ ನೆನಪು ಹೇಗಿದೆ? ಅವರ ನೆನಪು ಇವತ್ತಿಗೂ ಜೀವಂತವಾಗಿದೆ. ಮಂಗಳೂರು ಹತ್ರ ಪ್ರತಿ ವರ್ಷ ವೀರರಾಣಿ ಅಬ್ಬಕ್ಕ ಉತ್ಸವ ಅಂತ ಆಚರಿಸ್ತಾರೆ. ಓ, ಉತ್ಸವನೇ ಮಾಡ್ತಾರಾ? ಹೌದು. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ಕೂಡ ಮಹಿಳಾ ಸಬಲೀಕರಣಕ್ಕೆ ಅಂತ ಅವರ ಹೆಸರಲ್ಲಿ ಅಬ್ಬಕ್ಕ ಪ್ರಶಸ್ತಿ ಅಂತ ಸ್ಥಾಪಿಸಿದೆ. ಪ್ರಶಸ್ತಿ ಕೂಡ ಇದೆಯಾ? ಮತ್ತೆ ಹಲವಾರು ಶಾಲೆಗಳು, ರಸ್ತೆಗಳು, ಸ್ಮಾರಕಗಳಿಗೆ ಅವರ ಹೆಸರನ್ನ ಇಟ್ಟಿದ್ದಾರೆ. ಅವರ ನೆನಪು ಹಾಗೆ ಉಳಿದಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ ಏನರ್ಥ ಮಾಡ್ಕೋಬಹುದು? ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂದ್ರೆ ಪ್ರಾದೇಶಿಕ ಇತಿಹಾಸ, ಸ್ಥಳೀಯ ವೀರರ ಕಥೆಗಳು ಎಷ್ಟು ಮುಖ್ಯ ಅನ್ನೋದು. ನಿಜ. ನಾವು ಹೆಚ್ಚಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಬಗ್ಗೆನೇ ಓದುತ್ತೀವಿ. ಹೌದು. ಆದ್ರೆ ಅಬ್ಬಕ್ಕ ಅವರಂತಹ ಸ್ಥಳೀಯ ನಾಯಕರು ವಿದೇಶಿ ಶಕ್ತಿಗಳನ್ನ ಹೇಗೆ ಎದುರಿಸಿದ್ರು ಅನ್ನೋದು ನಮ್ಗೆ ಬೇರೆಯೇ ಒಂದು ದೃಷ್ಟಿಕೋನ ಕೊಡುತ್ತೆ. ಒಬ್ಬ ವ್ಯಕ್ತಿಯ ಧೈರ್ಯ, ಅವರ ನಿಲುವುಗಳು ಇತಿಹಾಸದ ಹಾದಿಯನ್ನೇ ಬದಲಾಯಿಸಬಲ್ಲವು ಅಲ್ವಾ? ಮತ್ತೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಬಲ್ಲವು. ಖಂಡಿತವಾಗಿಯೂ. ಇದು ಕೇವಲ ಒಬ್ಬ ರಾಣಿಯ ಕಥೆಯಲ್ಲ. ಇದು ಒಂದು ಪ್ರದೇಶದ ಪ್ರತಿರೋಧದ, ಸ್ವಾಭಿಮಾನದ ಸಂಕೇತ. ಇದು ಕೇಳಿದ್ಮೇಲೆ ಒಂದು ಯೋಚನೆ ಬರ್ತಿದೆ. ಏನ್ ಹೇಳಿ? ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೀಗೆ ಬೆಳಕಿಗೆ ಬಾರದ, ಮರೆತು ಹೋದ ಇನ್ನೂ ಎಷ್ಟು ಅಬ್ಬಕ್ಕರ ಕಥೆಗಳಿರ್ಬೋದು ಅಲ್ವಾ? ನಿಜ. ಆ ಕಥೆಗಳನ್ನ ಹುಡುಕಿ ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಖಂಡಿತ ಇದೆ. ನಮ್ಮ ಚರಿತ್ರೆಯ ತಿಳುವಳಿಕೆ ಆದ್ರಿಂದ ಇನ್ನಷ್ಟು ಶ್ರೀಮಂತವಾಗುತ್ತೆ. ಸರಿ, ಈ ಚರ್ಚೆ ನಿಜಕ್ಕೂ ಕುತೂಹಲಕಾರಿಯಾಗಿತ್ತು. ಹೌದು.